ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ. ನಾನಿವತ್ತು ನಾಟಿ ಶೈಲಿಯಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನಾನಿವಾಗೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗಿ ಹೇಳ್ತಾ ಬರ್ತೀನಿ, ಎಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂತ ಹೇಳಿ. ಅದಕ್ಕೂ ಮುಂಚೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋ ನೋಡಾದಮೇಲೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು 1 kg ಡಿಸ್ಕೋ ಕೋಳಿ, ಅಂದರೆ ಗಟ್ಟಿ ಕೋಳಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು 3 ಈರುಳ್ಳಿ, ಹಾಗೆ ಸ್ವಲ್ಪ ಗಸಗಸೆ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. 1.5 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಟೊಮೆಟೊ. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಸಾಂಬಾರು ಪೌಡರು, ಇದು ಚಿಕನ್ ಸಾಂಬಾರು ಪೌಡರ್. ಹಾಗೆ 1 ಇಂಚಷ್ಟು ಚಕ್ಕೆ, ಒಂದು 10 ಲವಂಗ, ಅರ್ಧ ಹೋಳು ತೆಂಗಿನಕಾಯಿ, ಬಲ್ತಿರೋದು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಉರಿಗಡಲೆ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಅರ್ಧ ಇಡಿ ಪುದೀನ, ಅರ್ಧ ಕಟ್ಟು ಸಾಂಬಾರು ಸೊಪ್ಪು ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಮೀಡಿಯಮ್ ಸೈಜು 2 ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಾಡಲಿಕ್ಕೆ ಎಣ್ಣೆ. ನಾನು ತುಪ್ಪವನ್ನು ಬಳಸ್ತಾ ಇಲ್ಲ. ನೆಕ್ಸ್ಟ್ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿವಾಗ ಒಂದು ಮಸಾಲ ಪೇಸ್ಟ್ ಮಾಡಬೇಕು. ನಾನಿಲ್ಲಿ 3 ಥರದ ಮಸಾಲಾನ ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ನಿಮಗೆ 1 by 1 ಯಾವುದು ಮಾಡಬೇಕು ಅಂತ ಹೇಳ್ತೀನಿ. ನಾನು ಮೊದಲನೇದಾಗಿ ನಾನು ಶುಂಠಿ, ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಮೆಣಸು, ಅರಿಶಿಣ ಪುಡಿ, ಚಕ್ಕೆ ಮತ್ತು ಲವಂಗ ಈ ಥರ ಕಟ್ ಮಾಡಿ ಹಾಕ್ಕೊಬೇಕು. ಇಲ್ಲಾಂದರೆ ಮಿಕ್ಸಿ ಜಾರ್ಗಳು ಬ್ಲೇಡ್ ಕಟ್ ಆಗಿಬಿಡುತ್ತೆ. ಹಾಗೆ ಒಂದು 1/4 ಭಾಗದಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಭಾಗದಷ್ಟು ಪುದೀನ. ಈಗ ಇವಿಷ್ಟನ್ನು ಒಂದು ಪೇಸ್ಟ್ ತಯಾರಿಸ್ಕೊಬೇಕು. ಇದು ನುಣ್ಣಗೆ ಪೇಸ್ಟ್ ರೆಡಿ ಇದೆ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡ್ಮೇಲೆ ನಾನು ಮತ್ತೆ ಇನ್ನೆರಡು ಪೇಸ್ಟ್ ಮಾಡೋದನ್ನು ಆ ಮಧ್ಯದಲ್ಲಿ ನಾನು ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ತೇನೆ. ಪಾತ್ರೆ ಬಿಸಿ ಇದೆ. ನಾನು ಇಲ್ಲೊಂದು 100 ml ಆಯಿಲ್ ಹಾಕ್ಕೊಳ್ತೀನಿ. ಯಾವುದೇ ನಾನ್ ವೆಜ್ ಐಟಮ್ ಮಾಡಿದ್ರೂ ಆಯಿಲ್ ಸ್ವಲ್ಪ ಮುಂದಾಗಿದ್ದರೆ ಕೆಡೋದಿಲ್ಲ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ 100 ml ಆಯಿಲ್ ಹಾಕ್ಕೊಂಡು ಬಿಸಿಗಿಟ್ಟಿದ್ದೀನಿ. ನಾನು ನೆಕ್ಸ್ಟು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಬೇಕಿದು ಚೆನ್ನಾಗಿ, ಸ್ವಲ್ಪ ಕಲರಿಂಗ್ ಕೂಡ ಬರಬೇಕು, ಲೈಟಾಗಿ ಗೋಲ್ಡ್ ಕಲರ್ ಬರಬೇಕು. ಇದು ಲೈಟಾಗಿ ಗೋಲ್ಡ್ ಕಲರ್ ಬಂದಿದೆ. ನೆಕ್ಸ್ಟ್ ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ರೈ ಆಗಿದೆ. ಈಗ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಫುಲ್ಲು ಆಯಿಲ್ ಬಿಟ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ನೀಟಾಗಿ. ಈ ಸಾಂಬಾರು ಇರೋದೇ ಇದ್ರ ಮೇಲೆ, ಅಂದರೆ ಈ ಮಸಾಲೆನ ಹಾಕಿ ನಾವು ಯಾವ ಥರ ಫ್ರೈ ಮಾಡ್ತೀವಿ ಆ ಒಂದು ಬೇಸಿಕ್ ಮೇಲೆ ಇರುತ್ತೆ. ಇವಾಗ ಈ ಮಸಾಲೆ ಎಲ್ಲ ಫ್ರೈ ಆಗಿ ಆಯಿಲ್ ಬಿಟ್ಕೊಡಿದೆ. ಈ ಟೈಮಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಭಾಗದಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ
ಉಪ್ಪು ಆ್ಯಡ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಕೂಡ, ಹಾಗೆ ನೀರು ಬಿಟ್ಕೊಳ್ಳುತ್ತೆ. ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಿವಾಗ ಲಿಡ್ನ ಕ್ಲೋಸ್ ಮಾಡಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾವೇನು ತೊಗೊಂಡಿದ್ವಿ ಚಿಕನ್ ಪೌಡರ್, ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಒಂದು ಚಿಕ್ಕದಾದ ಹುಳಿ ಟೊಮೆಟೊ, ಇದನ್ನು ಪೇಸ್ಟ್ ಮಾಡಬೇಕು. ಚಿಕನ್ ಮಸಾಲ ಪೌಡರ್ ಬಂದು ನಾನು ಒಂದು 5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಯಾಕೆಂದರೆ ನಾನೊಂದು 1.5 ಲೀಟ್ರ್ 2 ಲೀಟ್ರಷ್ಟು ಸಾಂಬಾರು ಮಾಡ್ತೀನಿ, ಅದಕ್ಕೋಸ್ಕರ. ಇವಾಗ ಇದು ಪೇಸ್ಟ್ ರೆಡಿ ಇದೆ. ನಾವು ನೆಕ್ಸ್ಟು ಚಿಕನ್ ಹೇಗೆ ಬೇಯ್ತಾ ಇದೆ ನೋಡೋಣ ಬನ್ನಿ. ನೋಡಿ, ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದೆ, ಘಮ ಘಮ ಅಂತ ಇದೆ. ಇದು ಈ ಸ್ಟೇಜಲ್ಲೇ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಯಾವ ಮದುವೆ ಮನೆಗಳಲ್ಲೂ ಇಂಥ ಟೇಸ್ಟ್ ಬರೋಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನು ನಾವು ಮುದ್ದೆ ಜೊತೆ, ರೈಸ್ ಜೊತೆ, ಹಾಗೆ ಚಪಾತಿ, ಪೂರಿ ಎಲ್ಲದ್ರ ಜೊತೆ ತುಂಬ ಕಾಂಬಿನೇಷನ್ ಹೊಂದಾಣಿಕೆ ಆಗುತ್ತೆ. ನಾವು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ನಾನು. ನೀವು ನೋಡ್ತಾ ಇರ್ಬೋದು, ಈಗ ಚಿಕನ್ ಕಂಪ್ಲೀಟಾಗಿ ನೀರನ್ನು ಬಿಟ್ಕೊಂಡಿದೆ. ಈ ಒಂದು ನೀರಲ್ಲೇ ನಾವು ಸುಂಡೋ ತನಕ, ಅಂದರೆ ಆಯಿಲ್ ಬಿಟ್ಕೊಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಬೇಕು. ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಬೇಕು, ಯಾಕೆಂದರೆ ಗಟ್ಟಿ ಕೋಳಿ ತೊಗೊಂಡಿರೋದ್ರಿಂದ ಬೇಗ ಬಾಯ್ಲ್ ಆಗುತ್ತೆ, ಅದಕ್ಕೋಸ್ಕರ ಇದು ಆಗ್ತಾ ಇರಲಿ. ಮತ್ತು ನಾನು ಮುಂಚೆನೇ ಹೇಳಿದೆ, ನಾನು 3 ಥರ ಮಸಾಲೆನ ನಾನು ಪೇಸ್ಟ್ ಮಾಡ್ಕೊಬೇಕು ಅಂತ. ನಾನಿವಾಗ ಆವಾಗಲೇ ತೋರಿಸ್ದಂಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಉರಿಗಡಲೆ, ಬಿಸಿ ನೀರಲ್ಲಿ ನೆನೆಸಿಟ್ಟಂತಹ ಗಸಗಸೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ನುಣ್ಣಗೆ, ಅಂದರೆ ನಿಮ್ಗೆ ಎಷ್ಟು ನುಣ್ಣಗೆ ಅಂದರೆ ತುಂಬ ಸಣ್ಣದಾಗಿರ್ಬೇಕು, ಅದೊಂದು ಪೇಸ್ಟ್ ರೀತಿಯಲ್ಲಿ ಕ್ರೀಮಿ ಥರ ಇರಬೇಕು, ಆ ಥರ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕಾಯಿ ಮಸಾಲೆ ಕೂಡ ಪೇಸ್ಟ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆಲ್ಲ ಬಿಟ್ಕೊಂಡಿದೆ. ಈ ಟೈಮ್ನಲ್ಲಿ ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ, ಬಿಸಿ ಇದೆ, ಅದನ್ನು ಇವಾಗ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಚಿಕನ್ ಇನ್ನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಅದಾದಮೇಲೆ ನಾನು ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೀನಿ. ಇವಾಗ ನಾವು ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದು ಇವಾಗ ಅರ್ಧ ಭಾಗದಷ್ಟು ಬೆಂದಿದೆ. ನೆಕ್ಸ್ಟ್ ನಾವೇನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಖಾರದ ಪುಡಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಾ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷನಾದರೂ ಆಗುತ್ತೆ ಬೇಯಲಿಕ್ಕೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಘಮ ಘಮ ಅಂತ ಇದೆ. ಹಾಗೆ ಚಿಕನ್ಗೂ ಕೂಡ ಖಾರ ಎಲ್ಲ ಎಳ್ಕೊಂಡಿರುತ್ತೆ. ಈ ಟೈಮ್ನಲ್ಲಿ ನಾನು ಕಾಯಿ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದರಲ್ಲಿ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತೇನೆ. ನಾನು ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಸಾಂಬಾರು ಸ್ವಲ್ಪ ತೆಳುವಾಗೇ ಇರಲಿ, ತುಂಬ ಗಟ್ಟಿಯಾದರೆ ತಿನ್ನಲಿಕ್ಕೆ ಅಷ್ಟು ರುಚಿ ಇರೋದಿಲ್ಲ. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ತೋರಿಸ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಾನೊಂದು ಟಿಪ್ಸ್ ಹೇಳ್ತೇನೆ ಮಧ್ಯದಲ್ಲಿ. ಸಾಂಬಾರನ್ನು ಈ ರೀತಿ ತೊಗೊಂಡು
ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೆ ಈ ಥರ ಬಿಟ್ಟಾಗ ಅದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಂಬಾರು ಬೆಂದಾದ್ಮೇಲೆ ಪರ್ಫೆಕ್ಟಾಗಿರುತ್ತೆ. ಹಾಗೆ ಅದೇ ಥರ ರುಚಿ ಕೂಡ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕಿಡ್ತೀನಿ. ಇವಾಗ ಸಾಂಬಾರು ಒಂದು ಸೈಡಿಂದ ಹಿಂಗೆ ಮಳ್ತಾ ಇದೆ. ಇದು ಇನ್ನೊಂದು 2 ಕುದಿ ಬಂದ ಮೇಲೆ ನಾನು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಮುಂಚೆನೇ ನಾನು ಅರ್ಧ ಭಾಗದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ನಾನಿವಾಗ ರುಚಿ ನೋಡಿಕೊಂಡು ನಾನು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಇದು ಇನ್ನೊಂದು 2 ನಿಮಿಷ. ಈ ಟೈಮ್ನಲ್ಲಿ ಲಿಡ್ನ ನಾನು ಕ್ಲೋಸ್ ಮಾಡೋದಿಲ್ಲ. ಏಕೆ ಅಂತಂದರೆ ಈ ಮಸಾಲೆ ಎಲ್ಲ ಮೇಲಿರುತ್ತೆ ಮತ್ತು ಉಪ್ಪಂದು ಸುರಿದೋದಾಗ ಮಸಾಲೆ ಎಲ್ಲ ಸುರಿದೋಗ್ಬಿಡುತ್ತೆ. ಹಾಗೆ ಬರೀ ನೀರು ಮಾತ್ರ ಉಳ್ಕೊಳ್ಳುತ್ತೆ, ಟೇಸ್ಟ್ ಇರೋದಿಲ್ಲ. ಮೇನ್ ಇಂಪಾರ್ಟೆಂಟು ಈ ಸಾಂಬಾರು ಮೇಲೆ ನೊರೆ ಬರ್ತಾ ಇದೆಯಲ್ಲ ಅದು ಚೆನ್ನಾಗಿ ಬೆಂದು ಆಯಿಲ್ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಆವಾಗಲೇ ತುಂಬ ಟೇಸ್ಟ್ ಇದಕ್ಕೆ, ಅಂದರೆ ಚಿಕನ್ ಸಾಂಬಾರಿಗೆ. ನಾನು ಈ ಟೈಮ್ನಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಆ್ಯಡ್ ಮಾಡಾದಮೇಲೆ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಿಡ್ನ ಈ ಥರ ಸ್ವಲ್ಪ ಹಿಂಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಮಾಡಿ ಇಡೋದ್ರಿಂದ ಉಕ್ಕು ಬರೋದಿಲ್ಲ. ಆಮೇಲೆ ಸಾಲ್ಟ್ ಹಾಕಿದ್ಮೇಲೆ ನೊರೆ ಏನು ಬರುತ್ತೆ ಅದು ಕಮ್ಮಿ ಆಗುತ್ತೆ. ಇದೊಂದು 10 ನಿಮಿಷ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ಸುತ್ತ ಈ ಥರ ಆಯಿಲ್ ಬಿಟ್ಕೊಳ್ತಾ ಇದೆ. ಇದನ್ನೊಂದು 2 ನಿಮಿಷ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ರೆಡಿ ಇದೆ. ನೀವು ನೋಡ್ತಾ ಇರೋದು ಎಣ್ಣೆ ಎಲ್ಲ ಮೇಲೆ ಹೇಗೆ ತೇಳ್ತಾ ಇದೆ ಅಂತೇಳಿ. ಹೀಗೆ ನಾನು ಈಗ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಬಾಯ್.